ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ನಮ್ಮ ಕಂಪ್ನಿಯ ಪ್ರಾಡಕ್ಟ್ ಆದ ಸೈಲೇಜ್ ಬಗ್ಗೆ ತಿಳ್ಕೊಳ್ಳೋಣ. ಸೈಲೇಜ್ನ ನಾವು ಎಚ್ ಡಿ ಕೋಟೆ ಮೈಸೂರು ಇಲ್ಲಿ ನಮ್ಮದು ಪ್ರೊಡಕ್ಷನ್ ಇದೆ. ನಾವು 3 ವರ್ಷಗಳಿಂದ ಸೈಲೇಜ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಬಂದಿದ್ದೀವಿ. ಸೈಲೇಜು ನಮ್ಮದು ಬ್ರ್ಯಾಂಡ್ ನೇಮ್ ಬಂದು ಎಕೋ ಗ್ರೀನ್ ಥಿಯರಿ ಅಗ್ರೋಟೆಕ್ ಅನ್ನೋ ಒಂದು ಇದರಲ್ಲಿ ಎಕೋ ಗ್ರೀನ್ ಅನ್ನೋ ಬ್ರ್ಯಾಂಡ್ ನೇಮಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ. ನಮ್ಮದು ಮತ್ತು ಫೀಲ್ಡಲ್ಲಿ ಕಟಿಂಗ್ ಮಾಡ್ತೀವಿ. ಹಾರ್ವೆಸ್ಟರ್ ಇದೆ, ಹಾರ್ವೆಸ್ಟ್ರಲ್ಲಿ ಯೂಸ್ ಮಾಡಿಕೊಂಡು ಫೀಲ್ಡಲ್ಲಿ ಕಟಿಂಗ್ ಮಾಡಿ ಅದನ್ನು ತಂದು ಪ್ರೊಡಕ್ಷನ್ಗೆ ಪ್ಯಾಕಿಂಗ್ ಮಾಡ್ತೀವಿ. ಒಂದು ಫಾರಿನಿಂದ ಇಂಪೋರ್ಟ್ ಮಾಡಿ ಕ್ವಾಲಿಟಿಯಲ್ಲಿ ಬೆಸ್ಟ್ ಕ್ವಾಲಿಟಿ ಇರೋಂತಹ ಮಷಿನ್ನ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಕ್ವಾಲಿಟಿ ಗುಣಮಟ್ಟ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಪ್ರಾಣಿಗಳಿಗೆ ಹಸು, ಮೇಕೆ, ಕುರಿ ಎಲ್ಲ ಪ್ರಾಣಿಗಳಿಗೂ ನಾವು ಯೂಸ್ ಮಾಡ್ಬೋದು. ಸೈಲೇಜು ಬಂದು ಹಸಿರು ಹುಲ್ಲಿಗೆ ಒಂದು ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ಸೈಲೇಜೊಂದನ್ನೇ ಹಾಕ್ಕೊಂಡು ನಾವು ಹಸುಗಳನ್ನಾಗಲಿ ಮೇಕೆಗಳನ್ನಾಗಲಿ ಸಾಕೋಕ್ಕಾಗಲ್ಲ. ನಾವು ಹಸಿರುಲ್ಲು ಬದಲಾಗಿ ಸೈಲೇಜನ್ನು ಕೊಡ್ಬೋದೇ ಹೊರತು ಎಲ್ಲ ಒಣಹುಲ್ಲು, ಕಾನ್ಸಂಟ್ರೇಟ್ಸ್, ಫೀಡ್ಸ್ ಎಲ್ಲದಕ್ಕೂ ನಾವು ರಿಪ್ಲೇಸ್ಮೆಂಟ್ ಅಂತ ಕೊಡೋಕ್ಕೆ ಬರೋದಿಲ್ಲ. ಹಾಗಾಗಿ ಹಸಿರುಲ್ಲಿಗೆ ಬದಲಾಗಿ ನಾವು ಸೈಲೇಜ್ನ ಕೊಡ್ಬೋದು. ಸೈಲೇಜ್ನ ಕೊಡೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂತಂದರೆ, ಹಸುಗಳಲ್ಲಿ ಹಾಲಿನ ಉತ್ಪಾದನೆ ಇಂಪ್ರೂವ್ ಆಗ್ತದೆ, ಸಂತಾನೋತ್ಪತ್ತಿ ಇಂಪ್ರೂವ್ ಆಗುತ್ತೆ, ದೇಹ ಬೆಳವಣಿಗೆ ಕುರಿ ಮೇಕೆಗಳಲ್ಲಿ ಹೆಚ್ಚುತ್ತೆ. ಏನಕ್ಕೆ ಅಂತಂದರೆ, ನೀವು ಬೇರೆ ನೇಪಿಯರ್ ಹುಲ್ಲು ಬೇರೆ ಯಾವುದೇ ಹುಲ್ಲು ಕಂಪೇರ್ ಮಾಡಿದ್ರೆ ಸೈಲೇಜಲ್ಲಿ ಕಾರ್ನ್ ಸೈಲೇಜ್, ಎಸ್ಪೆಷಲಿ ಮುಸ್ಕಿನ ಜೋಳದ ಸೈಲೇಜ್ನಲ್ಲಿ ಏನಾಗುತ್ತೆ, ಜೋಳದ ಕಾಳು ಇರೋದ್ರಿಂದ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಈ ಪ್ರೋಟೀನ್ ಸಿಗೋದ್ರಿಂದ ಏನಾಗುತ್ತೆ, ಹಸುಗಳಿಗೆ ಮತ್ತು ಮೇಕೆಗಳಿಗೆ ತುಂಬ ಬೆನಿಫಿಟ್ ಆಗುತ್ತೆ. ನಾವು ಡೈಲಿ ಬಂದು ಇಲ್ಲಿ 100 ಟನ್ನು ಕೆಪಾಸಿಟಿಯ ಪ್ರೊಡಕ್ಷನ್ ಯೂನಿಟ್ನ ನಾವು ಹಾಕಿದ್ದೀವಿ. ನಾವು ಯುರೋಪಿಂದೆಲ್ಲ ಮಷಿನರಿನ ಇಂಪೋರ್ಟ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ನಿಮಗೆ ವರ್ಷ ಪೂರ್ತಿ ನಿಮಗೆ ಸೈಲೇಜ್ನ ನಾವು ಡೋರ್ ಡೆಲಿವರಿ ವಿತಿನ್ ಎ ಡೇ, ನಿಮಗೆ ಒಂದು ಕಾಲ್ ಮಾಡಿದ್ರೆ ನೆಕ್ಸ್ಟ್ ಡೇಗೆ ನಿಮಗೆ ಡೆಲಿವರಿ ಕೊಡುವಂತಹ ಸರ್ವಿಸ್ನ ನಾವು ಕೊಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ರೈತ ಬಾಂಧವರು ಈ ಈ ಈ ಸರ್ವಿಸ್ನ ಸದುಪಯೋಗ ಪಡಿಸ್ಕೊಂಡು ತಮ್ಮ ಬೆನಿಫಿಟ್ಗೆ ಪ್ರಾಫಿಟಬಿಲಿಟಿ ಕಾಣುವಂತಹ ಒಂದು ಮಾಧ್ಯಮವಾಗಿ ಕೃಷಿಯಲ್ಲಿ ಲಾಭ ನಷ್ಟ ನೋಡಿದಾಗ ಹೈನುಗಾರಿಕೆ ಅಥವಾ ಕುರಿ ಮೇಕೆ ಸಾಕಾಣೆಯಲ್ಲಿ ಲಾಭ ಪಡೆಯುವಂಥ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಮೇಕೆಗಳಿಗೆ 2ರಿಂದ 2.5 kg ಸೈಲೇಜ್ನ ಡೈಲಿ ಕೊಡ್ಬೋದು. ಮತ್ತು ಹಸುಗಳಿಗಾದರೆ 10ರಿಂದ 15 kg ತನಕ ಸೈಲೇಜ್ನ ಕೊಡ್ಬೋದು. ಸೈಲೇಜ್ನ ಯಾವಾಗಲೂ ಒಳ್ಳೆ ಸುರಕ್ಷಿತವಾಗಿ ನಾವು ಇಟ್ಕೊಬೇಕು. ಫಂಗಸ್ ಆಗಿದ್ದರೆ, ಕೊಳೆತೋಗಿದ್ದರೆ ದಯವಿಟ್ಟು ಉಪಯೋಗಿಸ್ಬಾರ್ದು. ಏನಕ್ಕೆ ಅಂತಂದರೆ ಅದು ಬ್ಯಾಡ್ ಎಫೆಕ್ಟ್ ಕೊಡ್ತದೆ ಅನಿಮಲ್ಸ್ ಹೆಲ್ತ್ ಮೇಲೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಾ ಇರಿ. ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಹೈನುಗಾರಿಕೆ ಅಥವಾ ಕೃಷಿ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ನಾವು ತಲುಪಿಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು.